ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟದ ಜೊತೆ ನೀಡುವಂತಹ ಬಾಯ್ಲ್ಡ್ ಎಗ್ ಸವಿತಿರುವಂತಹ ಮಕ್ಕಳು ಖುಷಿಯಾಗಿದ್ದಾರೆ. ಆದರೆ ಸರ್ಕಾರದ ಆ ನಿರ್ಧಾರದಿಂದ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಸಂಕಷ್ಟ ತಂದಿಟ್ಟಿದೆ. ಬಿಸಿ ಅನ್ನ, ಕೈ ಸುಡೋ ಸಾಂಬಾರು, ಮಕ್ಕಳಲ್ಲಿ ಪೌಷ್ಟಿಕಾಂಶ ಹೆಚ್ಚಳಕ್ಕೆ ಮಧ್ಯಾಹ್ನದ ಬಿಸಿಯೂಟದ ಜೊತೆ ಮೊಟ್ಟೆ ನೀಡಲಾಗ್ತಿದೆ. ಆದರೆ ಕೊಪ್ಪಳ ಜಿಲ್ಲೆ ಸರ್ಕಾರಿ ಶಾಲೆಗಳಿಗೆ ಮೊಟ್ಟೆ ಯೋಜನೆ ತಲೆನೋವು ತಂದಿಟ್ಟಿದೆ. ಕೊಪ್ಪಳ ಜಿಲ್ಲೆ ಶಾಲೆಗಳಲ್ಲಿ ಟೆನ್ಷನ್ ತಂದಿಟ್ಟ ಮೊಟ್ಟೆ. ರಾಜ್ಯ ಸರ್ಕಾರ ಎಗ್ ಅನುದಾನ ಹೆಚ್ಚಿಸಲು ಮನವಿ. ರಾಜ್ಯದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿಯ ಮಕ್ಕಳಿಗೆ ಮೊದಲು ವಾರದಲ್ಲಿ 2 ದಿನ ಮಾತ್ರ ಮೊಟ್ಟೆಗಳನ್ನು ನೀಡಲಾಗ್ತಿತ್ತು. ಕಳೆದ ಕೆಲ ತಿಂಗಳಿಂದ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಸರ್ಕಾರದ ಜೊತೆ ಕೈ ಜೋಡಿಸಿ ವಾರದಲ್ಲಿ 6 ದಿನಗಳ ಕಾಲ ಮೊಟ್ಟೆ ವಿತರಿಸುತ್ತಿದೆ. ಎಗ್ ತಿನ್ನದಿರೋ ವಿದ್ಯಾರ್ಥಿಗಳಿಗೆ ಬಾಳೆಹಣ್ಣು ಅಥವಾ ಚಿಕ್ಕಿ ನೀಡಲಾಗುತ್ತಿದೆ. ಸರ್ಕಾರದ ಮೊಟ್ಟೆ ಯೋಜನೆಯಿಂದ ಶಾಲೆ ಮುಖ್ಯೋಪಾಧ್ಯಾಯರಿಗೆ ಆರ್ಥಿಕ ಸಂಕಷ್ಟ ತಂದಿಟ್ಟಿದೆಯಂತೆ. ಯಾಕಂದ್ರೆ ಸರ್ಕಾರ ಒಂದು ಮೊಟ್ಟೆಗೆ ₹5.20 ನೀಡಿದರೆ ಬೇಯಿಸಿ ಸುಲಿಯಲು 80 ಪೈಸೆ ಸೇರಿ ₹6 ನೀಡುತ್ತಿದೆ. ಸರ್ಕಾರದ ಹಣ ಸಾಲ್ತಿಲ್ಲ ಅಂತ ಮುಖ್ಯೋಪಾಧ್ಯಾಯರು ಡಿಡಿಪಿಐಗೆ ಪತ್ರ ಬರೆದಿದ್ದಾರೆ. ಹೌದು ಸರ್, ಭಾಳ ಜನ ಶಿಕ್ಷಕರು ನಮಗೆ ಮೊಟ್ಟೆಗೆ ಕೊಡ್ತಕ್ಕಂಥ ದುಡ್ಡು ಸಾಕಾಗ್ತಾ ಇಲ್ಲ. ಸರ್ಕಾರ ಏನಿದೆ ಸರ್, ಏನು ಮುಂಚೆ ಕೊಡ್ತಿದ್ದಲ್ಲ ₹5 25 ಪೈಸೆ ಏನು ಮೊಟ್ಟೆ ಕೊಡ್ತಿದ್ದೇವಲ್ಲ, ಅದಕ್ಕೆ ಮುಂಚೆ ರೇಟೇ ನಾವು ಕೊಡ್ತಾ ಇದ್ದೀವಿ ಸರ್. ಈಗ ಮಾರ್ಕೆಟ್ನಲ್ಲಿ ಮೊಟ್ಟೆ ರೇಟ್ ಏರಿದೆ ಅಂತೇಳಿ ಇದು ಇದೆ ಸರ್. ಸದ್ಯ ಮಾರ್ಕೆಟ್ನಲ್ಲಿ ಒಂದು ಮೊಟ್ಟೆಯ ಬೆಲೆ ₹6ರಿಂದ ₹6.50 ಆಗಿದೆ. ಅವುಗಳನ್ನ ಬೇಯಿಸಿ ಸುಲಿಯೋ ಖರ್ಚು ಸೇರಿದ್ರೆ ಒಂದು ಮೊಟ್ಟೆಗೆ ₹7ರಿಂದ ₹7.25 ಬೀಳುತ್ತೆ. ಆದ್ರೆ ಸರ್ಕಾರ ನೀಡುತ್ತಿರುವ ₹6 ಸಾಲ್ತಿಲ್ವಂತೆ. ಹೀಗಾಗಿ ಶಾಲೆಗಳಲ್ಲಿ 4 ದಿನ ಮಾತ್ರ ಎಗ್ ನೀಡಲಾಗುತ್ತಿದೆ. ಇನ್ನುಳಿದ 2 ದಿನ ಬಾಳೆಹಣ್ಣು ನೀಡಿ ಮ್ಯಾನೇಜ್ ಮಾಡುತ್ತಿದ್ದಾರಂತೆ. ಈಗ ಬಲ್ಕ್ ತೊಗೊಂಡಾಗ ನಾವು ಅಂದರೆ ಹೆಚ್ಚಿಗೆ ತೊಗೊಂಡಾಗ ಇದು ಕಡಿಮೆ ರೇಟ್ನಲ್ಲಿ ಸಿಗುತ್ತೆ ಅಂತಿದೆ. ಆದರೂ ಕೂಡ ಸಾಕಾಗೋದಿಲ್ಲ ಅಂತ ಕೆಲವು ಶಾಲೆಯ ಮುಖ್ಯ ಶಿಕ್ಷಕರು ಕಡಿಮೆ ಮಕ್ಕಳಿದ್ದಲ್ಲಿ ಹೇಳ್ತಾ ಇದ್ದಾರೆ. ನಾವು ಅಂತಲ್ಲಿ ಏನು ಮಾಡಿದ್ವಿ, ಬಾಳೆಹಣ್ಣಲ್ಲಿ ಉಳಿದಂಥ ದುಡ್ಡು, ಯಾಕಂದ್ರೆ 5 ದಿನ 6 ದಿನ ಮೊಟ್ಟೆ ಕೆಲವು ಮಕ್ಕಳು ಒಂದೊಂದು ದಿನ ತಿಂತಾರೆ, ಒಂದೊಂದು ದಿನ ಬಾಳೆಹಣ್ಣು ಕೇಳ್ತಾರೆ. ಒಂದು ವಾರದಲ್ಲಿ 6 ದಿನ ಎಗ್ಗು ತಿನ್ನುತ್ತಿದ್ದ ವಿದ್ಯಾರ್ಥಿಗಳು 4 ದಿನ ಮಾತ್ರ ಸವಿತಿದ್ದಾರೆ. ಮಾರ್ಕೆಟ್ನಲ್ಲಿ ಏರಿಳಿತ ಆಗೋ ಎಗ್ ದರದಂತೆ ಅನುದಾನ ನೀಡಬೇಕು ಅಂತ ಒತ್ತಾಯ ಕೇಳಿ ಬಂದಿದೆ. ಸಂಜಯ್, TV9 ಕೊಪ್ಪಳ.